ಅದಕ್ಕೆ ಇಲ್ಲ ನಮ್ಮ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅನ್ನುವಂಥ ಮಾತನ್ನು ನಮ್ಮ BJP ಮತ್ತು JDS ಸಂಘಟಕರ ಅಥವಾ ಅವರು ಲೀಡರ್ಗಳು ಹೇಳ್ತಾ ಇದ್ದಾರೆ. ಹಾಗಾದರೆ ಅದನ್ನು ಚರ್ಚೆ ಮಾಡಿರಿ ಇನ್ನೊಮ್ಮೆ. ಏನು ತಪ್ಪದ ಅದ್ರೊಳಗೆ? ಎಲ್ಲಿ ಡಿಕ್ಟೇಟರ್ ಆಗ್ತದೆ ಅದು? ಯಾವ ರೀತಿ ಆಗ್ತದೆ? ಆದರೆ ಇಲ್ಲಿ ದ್ವೇಷ ಭಾಷಣ ಮಾಡೋರು ಯಾವುದೂ ಇರಲಿ, ಧರ್ಮ, ಜಾತಿ, ಭಾಷೆ ಈ ಮೂರದ್ರ ಮೇಲೆ ಯಾವುದೇ ಮಾಡಲಿ ಅವ್ರಿಗೆ ಮಾತ್ರ ಕಂಟ್ರೋಲ್ ಆಗಲೇಬೇಕು. ಯಾಕಂದರೆ ಇಲ್ಲ ಸಮಾಜ ಒಡೆದು ಹೋಗಿಬಿಡ್ತದೆ ರೀ. ಇವತ್ತು ಕರಾವಳಿ ಏರಿಯಾದಲ್ಲಿ ನೋಡ್ತಾ ಇದ್ದೀವಿ ನಾವು, ಎಷ್ಟು ಕೊಲೆಗಳಾದವು, ಏನೇನಾದವು, ಎಷ್ಟು ಹರಿದ ಜೀವಗಳು ಹೋದವು. ಆ ಹಿಂದೂಂದಿರಲಿ ಮುಸಲ್ಮಾನದಿರಲಿ ಜೀವ ಅಲ್ರಿ, ಅವ್ರ ಮನೆತನ ಇವತ್ತು ಒದ್ದಾಡ್ತಾ ಇದ್ದಾವೆ. ಆ ವ್ಯಕ್ತಿಗಳು ಇಲ್ಲದೆ ವಯಸ್ಸಿಗೆ ಬಂದಂಥ ಮಕ್ಕಳು ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಜೋಡೋದು ಮಾಡಿಕೊಂಡು ಮಾಬ್ ಲಿಂಚಿಂಗು ಮತ್ತು ಯಾವುದನ್ನು ಮುಸಲ್ಮಾನರ ಹತ್ಯೆ ಆಗಿರ್ಬೋದು, ಅದೇ ಕಾಲಕ್ಕೆ ಮುಸಲ್ಮಾನರ ಹಿಂದೂಗಳ ಹತ್ಯೆ ಆಗಿರ್ಬೋದು. ಆ ಮನೆಗೆ ಇದ್ದಂಥ ಒಬ್ಬರಿಬ್ಬರು ಮಕ್ಕಳು ಇವತ್ತು ಪರಿಸ್ಥಿತಿ ಏನಾಗಿದೆ, ಅವ್ರು ಒಬ್ಬರ ಮಗ ಇದ್ದರೆ ನಮ್ಮ ಮನೆತನ ಪರಿಸ್ಥಿತಿ ಏನಾಗಿದೆ. ನೀವು 10 ಲಕ್ಷ ಕೊಡ್ಬೋದು, 25 ಲಕ್ಷ ಕೊಡ್ಬೋದು, ಎಷ್ಟೋ ಕೊಡ್ಬೋದು. ಕುಳಿತು ಉಂಡ್ರ ಕುಡಿಕೆ ಹೊಣ್ಣ ಸಾಲದು ಅನ್ನುವಂಥ ನಮ್ಮ ಗಾದಿ ಮಾತದ. ಹೀಗಾಗಿ ನಾವು ಕೊಡುತ್ತಿರುವಂಥದ್ದು ಸರ್ಕಾರ ಕೊಡುತ್ತಿರುವಂಥ 20-25 ಲಕ್ಷ, 10 ಲಕ್ಷ, 5 ಲಕ್ಷ ಪಾಪ ಅವ್ರ ಬದುಕನ್ನು ಕಟ್ಟಿಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇಂಥ ಪ್ರಸಂಗದಲ್ಲಿ ಇದು ಕಂಟ್ರೋಲ್ ಆಗಬೇಕು. ಹೆಂಗೆ ಕಂಟ್ರೋಲ್ ಮಾಡೋದು? ಇದಕ್ಕೆ ಅಟ್ಲೀಸ್ಟ್ BJP ಅವರು ಒಂದಿಷ್ಟು ಸಲಹೆಯನ್ನೇ ಕೊಡಲಿ. ಹೆಂಗೆ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯದಪ್ಪ? ಇವತ್ತು ಮಾತಾಡ್ತಾ ಅವ್ರು ನಾಯಕರು ಯಾರೂ ಇಲ್ಲ, ಅವರು ಹಿಂದೂ ಇರಲಿ ಮುಸಲ್ಮಾನ ಇರಲಿ, ಅತಿರೇಕಕ್ಕೆ ಹೋಗಿಬಿಡುವಂಥದ್ದು, ಜಗಳ ಹಚ್ಚುವಂಥದ್ದು ಭಾಳಷ್ಟು ಲೀಡರ್ಗಳಿದ್ದಾರೆ. ಹಿಂದೂಗಳಲ್ಲಿದ್ದಾರೆ, ಮುಸಲ್ಮಾನರುಗಳಿದ್ದಾರೆ. ನಾ ಈಗ ಹೆಸರು ಹೇಳಿಕ್ಕೆ ಹೋಗೋದಿಲ್ಲ, ಎಲ್ಲರಿಗೂ ಗೊತ್ತದೆ ಯಾರು ಮಾತಾಡ್ತಾರೆ.